ಕಾಲು ಜಾರಿ ಕಾಲುವೆಗೆ ಬಿದ್ದು ಅಪಘಾತದಲ್ಲಿ ಮೃತಪಟ್ಟ ಚಿಲ್ಕುಂದ ಗ್ರಾಮದ ಯುವಕ ಪ್ರೀತು ಅವರ ಪೋಷಕರಿಗೆ ಚಿಲ್ಕುಂದ ಕರ್ನಾಟಕ ಬ್ಯಾಂಕ್ ಶಾಖಾ ವತಿಯಿಂದ 5 ಲಕ್ಷ ರೂಪಾಯಿ ಹಣವನ್ನು ವಿತರಣೆ ಮಾಡಲಾಯಿತು. ಮೃತ ಯುವಕ ಪ್ರೀತು ಕರ್ನಾಟಕ ಬ್ಯಾಂಕ್ ಚಿಲ್ಕುಂದ ಶಾಖೆಯಲ್ಲಿ ಖಾತೆ ಹೊಂದಿದ್ದು ಕೆಬಿಎಲ್ ಸುರಕ್ಷಾ ಪಾಲಿಸಿ ಯೋಜನೆಗೆ ನೋಂದಣಿಯಾಗಿದ್ದರು. ವಾರ್ಷಿಕ 150 ರೂಪಾಯಿಗಳನ್ನು ಪ್ರೀಮಿಯಂ ಪಾವತಿಸಿದ್ದು ಯುವಕ ಪ್ರೀತು ಅವರು ಕಾಲು ಜಾರಿ ಕಾಲುವೆಗೆ ಬಿದ್ದು ಅಪಘಾತದಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಕೆಬಿಎಲ್ ಸುರಕ್ಷಾ ಯೋಜನೆಯ ಮೌಲ್ಯ 5 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಮೃತನ ಪೋಷಕರಾದ ನೇತ್ರ ಅವರಿಗೆ ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಮೈಸೂರು ವಲಯದ ಸಹಾಯಕ ಪ್ರಬಂಧಕರಾದ ಡಾಕ್ಟರ್ ಅರುಣ್ ಟಿ.ಆರ್. ಮತ್ತು ಕುಶಾಲನಗರ ಕ್ಲಸ್ಟರ್ ಹೆಡ್ ಆದ ಜಯಾನಂದ್ ದೇವಡಿಗ, ಶಾಖಾ ವ್ಯವಸ್ಥಾಪಕರಾದ ಶರತ್ ಬಾಬು ಹಾಗೂ ಚಿಲ್ಕುಂದ ಬ್ರಾಂಚಿನ ಸಿಬ್ಬಂದಿ ವರ್ಗ, ಕರ್ನಾಟಕ ಬ್ಯಾಂಕಿನ ಗ್ರಾಹಕರಾದ ಸ್ವಸಹಾಯಕ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಪ್ರೇಮ್ ಕುಮಾರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಜಗದೀಶ್ ಇತರ ಗ್ರಾಹಕರ ಸಮ್ಮುಖದಲ್ಲಿ ವಿತರಿಸಲಾಯಿತು. ಇದರ ಉಪಯೋಗದ ಬಗ್ಗೆ ಮಾತನಾಡುತ್ತಾ ಶ್ರೀ ಜಯಾನಂದ ದೇವಡಿಗ ಅವರು ಕೇವಲ 150 ರೂಪಾಯಿಗಳನ್ನು ಕೆಬಿಎಲ್ ಸುರಕ್ಷಾ ಪಾಲಿಸಿಯ ಮೂಲಕ ಮೃತರ ಪೋಷಕರಿಗೆ 5 ಲಕ್ಷ ರೂಪಾಯಿಗಳು ಬರುವಂತಾಗಿದೆ. ಅವರ ಜೀವನಕ್ಕೆ ಇದು ಆಧಾರವಾಗಲಿದೆ ಹಾಗೂ ಸಂಘದ ಅಧ್ಯಕ್ಷರಾದ ಪ್ರೇಮ್ ಕುಮಾರ್ ಅವರು ಮಾತನಾಡಿ ಗ್ರಾಹಕರು ಈ ಸೌಲಭ್ಯವನ್ನು ಪಡೆದುಕೊಳ್ಳುವಂತೆ ವಿನಂತಿಸಿದರು. ಈಗ 200 ಮೊದಲು 150 ಈಗ 200 ರುಪೀಸ್ ಮಾಡಿದ್ದಾರೆ. 200 ರೂಪಾಯಿ ದೊಡ್ಡ ಅಮೌಂಟ್ ಅಲ್ಲ, ಯಾಕಂದ್ರೆ ನೀವು ಒಂದು ಹೋಟೆಲಲ್ಲಿ ಹೋಗಿ ಚಹಾ ಕುಡಿದು ಟಿಫನ್ ಮಾಡಿ ಬೆಳಿಗ್ಗೆ ಬಂದ್ರೆ 200 ರೂಪಾಯಿ ಆಗ್ತದೆ. ಆ 200 ರೂಪಾಯಿ ಒಂದು ಹೊತ್ತು ಉಳಿಸಿದ್ರೆ 1 ವರ್ಷ ನಿಮ್ಮನ್ನು 5 ಲಕ್ಷ ರೂಪಾಯಿ ಕಾಪಾಡ್ತಾರೆ. ಆದ್ದರಿಂದ ಎಲ್ಲರೂ ಇಲ್ಲಿ ಸೇರಿರೋ ಗ್ರಾಹಕರೆಲ್ಲರೂ ಇದರ ಬೆನಿಫಿಟ್ ತಗೊಳ್ಬೇಕು. ಮತ್ತು ನಿಮ್ಮ ಅಕ್ಕಪಕ್ಕದವರಿಗೂ ಮತ್ತು ನಿಮಗೆ ಯಾರು ಪರಿಚಯ ಇರ್ತದೆ, ಇದು ಕರ್ನಾಟಕ ಬ್ಯಾಂಕಲ್ಲಿ ಮಾತ್ರ ಈ 200 ರೂಪಾಯಿಗೆ 5 ಲಕ್ಷ ಕೊಡುವಂಥ ಸ್ಕೀಮು ನಿಮ್ಮ ಯಾವ ಇನ್ಶೂರೆನ್ಸ್ ಕಂಪನಿಯಲ್ಲೂ ಇಲ್ಲ. ಕರ್ನಾಟಕ ಬ್ಯಾಂಕ್ ಬಿಟ್ಟರೆ ಯಾವ ಕಂಪನಿಯಲ್ಲೂ ಇಲ್ಲ. ಇದು ಉಪಯೋಗವನ್ನು ನಿಮ್ಮೆಲ್ಲರಿಗೂ ಹೇಳಿ ಇದನ್ನು ಉಪಯೋಗವನ್ನು ಪಡೆಯಿರಿ ಅಂತ ನಮ್ಮ ಕರ್ನಾಟಕ ಬ್ಯಾಂಕಿನ ಪರವಾಗಿ ವಿನಂತಿಸಿದರು.